ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಒಂದು ಬದನೆಕಾಯಿ ಬುರ್ತಾ ಅಂತ ನಾನು ಮುಸ್ಲಿಂ ಮನೇಲಿ ಕೆಲಸ ಮಾಡ್ತೀನಲ್ಲ, ಅವ್ರು ಮಾಡಿಸ್ತಾರೆ. ತುಂಬಾ ರುಚಿಯಾಗಿರ್ತದೆ. ನೀವು ಒಂದು ಸಲ ಮಾಡಿ ನೋಡಿ. ಇದು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲ ಪೂರ್ತಿಯಾಗಿ ನೋಡಿ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಮೊದಲಿಗೆ ನಾವು ಇಲ್ಲಿ ಇಷ್ಟು ಬದನೆಕಾಯಿ ಒಂದು 1/4 kg ಜಾಸ್ತಿ ಇತ್ತು. ನಾನು ಇಬ್ರಿಗೆ ಆಗೋಷ್ಟು ಮಾಡ್ಕೋತಾ ಇದ್ದೀನಿ. ನಾವು ಬದನೆಕಾಯಿ ಎಷ್ಟು ಬೇಕಾದ್ರೂ ತೊಗೋಬೋದು. ಜಾಸ್ತಿ ಬೇಕು ಅಂದರೆ ಇಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿರಿ. ಎಳೆ ಬದನೆಕಾಯಿ ನೋಡ್ಬಿಟ್ಟು ತೊಗೋಬೇಕು. ತುಂಬ ಎಳೆಯದಾಗಿದ್ದರೆ ಚೆನ್ನಾಗಿರ್ತದೆ, ಬಲ್ತೋಗಿದ್ರೆ ಚೆನ್ನಾಗಿರೋದಿಲ್ಲ. ಇಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಇಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದೆಲ್ಲ ಬೇಯಿಸ್ಕೊಳ್ಳೋಕೆ ತಗೊಳ್ತಾ ಇರೋದು. ಇದು ಒಗ್ಗರಣೆಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, 2 ಟೊಮೊಟೊ, ಇಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿರಿ. ನಾವು ಖಾರ ಸ್ವಲ್ಪ ಎಕ್ಸ್ಟ್ರಾ ಬೇಕು, ಅದಕ್ಕೆ ನಾನು ಇಲ್ಲಿ ಒಂದು 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿನ. ನಿಮ್ಗೆ ಏನಾರ ಖಾರ ಎಕ್ಸ್ಟ್ರಾ ಬೇಕು ಅಂದರೆ ಹಾಕೋಬೋದು, ಯಾಕೆಂದರೆ ನಾವು ಚಿಲ್ಲಿ ಪೌಡ್ರು ಕೂಡ ಸೇರಿಸ್ತೀವಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿಯ ಬುಡಿಸಿಟ್ಟಿದ್ದೀನಿ. ಇದರಲ್ಲಿ ಅರ್ಧ ಬಂದು ಬೇಯಿಸೋದಕ್ಕೆ ಹಾಕ್ತೀನಿ, ಇನ್ನು ಅರ್ಧ ಬಂದು ಒಗ್ಗರಣೆಗೆ ಹಾಕಬೇಕು. ಬೆಳ್ಳುಳ್ಳಿ ಒಗ್ಗರಣೆನೇ ಇದಕ್ಕೆ ಮೇಯ್ನ್ ಇರೋದು ನೋಡಿ. ಇಷ್ಟೇ. ಇವಾಗ ಇಷ್ಟು ನೀರು ತಗೊಂಡಿದ್ದೀನಿ. ಇಷ್ಟು ನೀರಿಗೆ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿದ್ದೀನಿ. ಹಾಕ್ಬೇಕಾದ್ರೆ ವೀಡಿಯೋ ಸ್ಕಿಪ್ ಆಯಿತು. ಇಷ್ಟು ಸೇರಿಸಿದ್ದೀನಿ. ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ. 2 ಟೊಮೊಟೊ ತೊಗೊಂಡಿದ್ನಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ನಾವು ನೀರು ಬೇಕಾದರೆ ನಮಗೆ ಜಾಸ್ತಿ ನೀರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಹಾಕೋಬೇಕು. ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಒಂದು ಇಬ್ಬರಿಗೆ ಮಾತ್ರನೇ ಅಷ್ಟೇ ಮಾಡ್ತಾ ಇರೋದು. ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು. ಇದು ನೀರು ಥರ ಜಾಸ್ತಿ ನೀರು ಥರ ಮಾಡ್ಕೋಬಾರ್ದು, ಇದನ್ನು ಚೆನ್ನಾಗಿರೋದಿಲ್ಲ. ಸ್ವಲ್ಪ ತಿಕ್ಕಾಗಿರಬೇಕು ಇದು. ಇವಾಗ ಬದನೆಕಾಯಿನ ತೊಗೊಂಡಿದ್ನಲ್ಲ, ಅದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸೇರಿಸ್ತಾ ಇದ್ದೀನಿ ಇದರೊಳಗಡೆ. ತುಂಬ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ ಇದು. ಬಿಸಿ ಅನ್ನಕ್ಕೆ ಸ್ವಲ್ಪ ಗಟ್ಟಿಗಿರಬೇಕಷ್ಟೆ. ಇದಕ್ಕೇ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೇ ಸ್ವಲ್ಪ ಅರಶಿನ ಸೇರಿಸ್ತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು. ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಜೀರಾ ಪೌಡ್ರೇ ಮೇಯ್ನ್ ಇದಕ್ಕೆ. ಜೀರಾ ಪೌಡ್ರ್ ಹಾಕಿದ್ರೇ ನಮಗೆ ಟೇಸ್ಟ್ ಬರೋದು ಇದು. ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡ್ರ್ ತೊಗೊಂಡಿದ್ದೀನಿ. ಸ್ವಲ್ಪ ಇವಾಗ ನಾವು ಚಿಲ್ಲಿ ಹಾಕಿದ್ದೀವಲ್ವ, ಸ್ವಲ್ಪ ಒಂದು 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಹಾಕ್ಬೇಕು. ಆವಾಗಲೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರೋದು. ಒಂದು 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ತಾಯಿಲ್ಲ. ಇದನ್ನು 3 ವಿಸಲ್ ಕೂಗಿಸ್ಬೇಕು. ಎಲ್ಲ ಟೋಟಲಾಗಿ ಎಲ್ಲ ಹಾಕಿದ್ದೀನಿ. ಇದನ್ನ 3 ವಿಸಲ್ ಕೂಗಿಸ್ಕೋಬೇಕು. 3 ವಿಸಲ್ ಕೂಗಿಸ್ಬಿಟ್ಟು ಮ್ಯಾಶ್ ಮಾಡಿಬಿಡ್ಬೇಕು ಅಷ್ಟೇ. ಇದನ್ನು ತುಂಬ ಈಸಿ ಅಂದರೆ ತುಂಬ ಈಸಿ. ಕುಕ್ಕರ್ ಮುಚ್ತಾ ಇದ್ದೀನಿ. 3 ವಿಸಲ್ ಕೂಗಿಸ್ತೀನಿ. ಸ್ಟವ್ ಆನ್ ಮಾಡಿಟ್ಟಿದ್ದೀನಿ. 3 ವಿಸಲ್ ಬರಲಿ. ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ. ಇವಾಗ ಅರ್ಧ ಈರುಳ್ಳಿ ಕಟ್ ಮಾಡಿಡ್ತಾ ಇದ್ದೀನಿ. ಇದು ಒಗ್ಗರಣೆಗೆ. ಇದು ಬೇವು ಬಂದ್ಬಿಟ್ಟು ಬೆಳ್ಳುಳ್ಳಿ ಈ ಥರ ಲಾಂಗಾಗಿ ಕಟ್ ಮಾಡ್ಕೋಬೇಕು. ಒಂದು ಬೆಳ್ಳುಳ್ಳಿನ ಈ ಥರ ಉದ್ದುದ್ದಕ್ಕೆ, ಇದೇ ಮೇಯ್ನು ನಮಗೆ ಟೇಸ್ಟ್ ಕೊಡೋದು. ಉದ್ದ ಕಟ್ ಮಾಡಿ ಇಷ್ಟು ಬೆಳ್ಳುಳ್ಳಿನ ಒಗ್ಗರಣೆಗೆ ಫುಲ್ಲು ಬ್ರೌನ್ ಕಲರ್ ಬರೋ ತನಕ ನಾವು ಆ ಸಾಂಬಾರಿಗೆ ಫ್ರೈ ಮಾಡಬೇಕು. ಆವಾಗಲೇ ನಮಗೆ ಆ ಸಾಂಬಾರು ರುಚಿ ಕೊಡೋದು. ಇಷ್ಟು ಬೆಳ್ಳುಳ್ಳಿನ ಉದ್ದ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಎಣ್ಣೆ ಸಾಸಿವೆ ಮಾಮೂಲಿ ಹಾಕ್ತೀವಿ. ಇಷ್ಟು ಒಗ್ಗರಣೆಗೆ ಹಾಕೋದು ನಾವು. ಮೇಯ್ನ್ ಇರೋದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಹಾಕಬೇಕು, ಸಾಸಿವೆ, ಕರಿಬೇವು. ನೋಡಿ, 1 ವಿಸಲ್ ಆಗಿದೆ. ಇನ್ನೊಂದು ವಿಸಲ್ಗೆ ಆಫ್ ಮಾಡ್ತೀನಿ ನಾನು. 2 ವಿಸಲ್ ಸಾಕು. ಇದು ಬೆಂದೋಗಿರುತ್ತದೆ, ಯಾಕೆಂದರೆ ನಾವು ಯಾವ ಬೇಳೆ ಏನೂ ಹಾಕಿಲ್ಲ ಇದಕ್ಕೆ. ಬೇಳೆ ಏನು ಯೂಸ್ ಮಾಡ್ತಾಯಿಲ್ಲ, ಬರೀ ಬದನೆಕಾಯಿ, ಮಸಾಲೆ, ಈರುಳ್ಳಿ, ಟೊಮೊಟೊ ಅಷ್ಟೇ ಹಾಕ್ತಾ ಇರೋದು. 2 ವಿಸಲ್ ಕರೆಕ್ಟಾಗಿ ಆಫ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ. 2 ವಿಸಲ್ ಆಗಿದೆ. 2 ವಿಸಲ್ ಆಯಿತು. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ. ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬೆಂದಿದೆ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮುದ್ದೆಗೂ ಚೆನ್ನಾಗಿರ್ತದೆ, ಅನ್ನಕ್ಕೂ ಚೆನ್ನಾಗಿರ್ತದೆ. ಈ ಥರ ಫುಲ್ಲಾಗಿ ನುಣ್ಣಗೆ ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಕೊಡೋದು ಅಷ್ಟೇ. ತುಂಬ ಈಸಿ. ಡೈಲಿ ಬೇಳೆ ಎಲ್ಲ ಯೂಸ್ ಮಾಡ್ಕೊಂಡು ಸಾರು ಮಾಡೋ ಬದಲು ಈ ಥರ ಒಂದು ತರಕಾರಿ ಇದ್ದರೆ, ಬದನೆಕಾಯಿ ಇದ್ದರೆ ಒಂದು ಸಾರು ರೆಡಿ ಆಗುತ್ತೆ.
ಒಂದು 10 ನಿಮಿಷದಲ್ಲೇ ರೆಡಿಯಾಗಿ ಹೋಗುತ್ತೆ ಇದು. ಏನಿಲ್ಲ, ಹಾಕೋದು, ಕೂಗ್ಸೋದು, ಒಗ್ಗರಣೆ ಮಾಡೋದು, ಸಿಂಪಲ್. ಅದೇ ಚೆನ್ನಾಗಿ ಮ್ಯಾಶ್ ಮಾಡಬೇಕು, ದಪ್ಪ ದಪ್ಪ ಸಿಗಬಾರ್ದು, ಆವಾಗಲೇ ಎಲ್ಲ ಗ್ರೇವಿ ಥರ ಬರುತ್ತೆ ಇದು. ಈ ಥರ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು ನಾವೇನೇನು ಇಲ್ಲಿ ಈ ಸಾರಿಗೆ ಏನೇನು ಹಾಕಿದ್ದೀವಿ ಅಂತ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು. ನೋಡಿ ಈ ಥರ ಫುಲ್ಲು ನೈಸ್ ಆಯಿತು. ಒಂದು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಚಿಕ್ಕ ಕುಕ್ಕರ್ ಆದರೆ 3 ವಿಸಲ್ ಕೂಗಿಸ್ಬೇಕಾಗುತ್ತೆ, ಏಕೆಂದರೆ ಅದರಲ್ಲಿ ಪ್ರೆಷರ್ ಕಡಿಮೆ ಇರುತ್ತಲ್ವ. ದೊಡ್ಡ ಕುಕ್ಕರ್ ಆದರೆ ಒಂದೇ ವಿಸಲ್ ಸಾಕು, ಒಂದೇ ವಿಸಲ್ ಬೆಂದೋಗುತ್ತೆ. ಆದಷ್ಟು ಗಟ್ಟಿಯಾಗಿರಬೇಕು, ನೀರು ಥರ ಮಾಡ್ಕೋಬಾರ್ದು ಇದನ್ನು. ಅವ್ರಿಗೂ ನಾನು ಕೆಲಸ ಮಾಡ್ತೀನಲ್ಲ ಆ ಮನೇಲಿ, ಕಿಚಡಿಗೂ ಮಾಡಿಸ್ತಾರೆ ಇದನ್ನು. ಬುರ್ತ ಅಂತ ಹೇಳ್ತಾರೆ, ಇದು ಬದನೆಕಾಯಿ ಬುರ್ತ, ಬದನೆಕಾಯಿ ಬುರ್ತ, ಈ ಥರ ಹೆಸರು. ನೋಡಿ, ಇದಕ್ಕೊಂದು ಸೈಡ್ಗೊಂದು ಹಪ್ಳನೋ ಮೊಟ್ಟೆನೋ ಏನಾರು ಇದ್ದರೆ ಸಾಕು. ಇಷ್ಟು ಮಾಡ್ಕೊಂಡ್ರೆ ನೋಡಿ, ಇಷ್ಟು ನುಣ್ಣಗೆ ಮಾಡ್ಕೋಬೇಕು. ಮಿಕ್ಸಿಗೆಲ್ಲ ಹಾಕೋಕ್ಕೆ ಹೋಗ್ಬೇಡ್ರಿ. ಮಿಕ್ಸಿಗೆ ಹಾಕ್ಬಿಟ್ರೆ ಫುಲ್ ಪೇಸ್ಟ್ ಥರ ಆಗೋಯ್ತದೆ. ಮಿಕ್ಸಿಗೆ ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕಬೇಡಿ. ನಿಮ್ಮ ಹತ್ರ ಮಂತಿಲ್ಲ ಅಂದರೆ ಸಾರು ಸೌಟಲ್ಲಿ ಈ ಥರ ಮುಕ್ಬಿಟ್ರೇ, ಸಾರದ್ದು ಸ್ಪೂನ್ ಇರ್ತದಲ್ಲ, ಅದ್ರಲ್ಲಿ ಹಿಂಗೆ ಮಾಡ್ಬಿಟ್ರೇ ಮೆತ್ತಗಾಗುತ್ತೆ. ಆವಾಗ ನೀವು ಒಂದು ಎಕ್ಸ್ಟ್ರಾ ವಿಸಲ್ ಕೂಗಿಸ್ಕೋಬೇಕಾಗುತ್ತೆ. ಮಿಕ್ಸಿಗಂತೂ ಹಾಕೋಕ್ಕೆ ಹೋಗ್ಬೇಡ್ರಿ, ಫುಲ್ ಪೇಸ್ಟ್ ಥರ ಆಗೋದ್ರೆ ಟೇಸ್ಟ್ ಬೇರೆ ಥರ ಬಂದ್ಬಿಡ್ತದೆ. ಇವಾಗ ಇದು ರೆಡಿ ಆಯಿತು. ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಈಗ ಒಗ್ಗರಣೆಗೆ ರೆಡಿ ಮಾಡ್ತೀನಿ. ಕಡಾಯಿ ಬಿಸಿ ಇಟ್ಟಿದ್ದೀನಿ, ಅದಕ್ಕೆ ಒಂದು 3 ಸ್ಪೂನ್ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ತುಪ್ಪ ಬೇಕಾದರೆ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರ್ತದೆ ತುಪ್ಪ ಹಾಕಿದ್ರೆ. ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿಯೋಕ್ಕೆ ಮುಂಚೆ ಏನೂ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ, ಕಹಿ ಬಂದುಬಿಡುತ್ತೆ. ಸಾಸಿವೆ ಸಿಡಿಬೇಕು. ಯಾವುದೇ ಸಾಂಬಾರಿಗೂ ಹಾಕಿದ್ರೆ ಸಾಸಿವೆ ಸಿಡಿಬೇಕು. ಈಗ ಸ್ಟವ್ ಕಡಿಮೆ ಮಾಡಿಕೊಂಡು ಈಗ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಬಂದು ಫುಲ್ಲು ಕಲ್ಲರ್ ಬರಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿ ಕಲ್ಲರ್ ಬರಬೇಕಿದು, ಆವಾಗಲೇ ಇದ್ರ ಜೊತೆ ಅದು ತಿನ್ನೋದಕ್ಕೆ ಚೆನ್ನಾಗಿರೋದು. ಈ ಕಲರ್ ಬಂತು. ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಜೊತೆಗೆ ಫ್ರೈ ಆಗಬೇಕು. ಲಾಸ್ಟಲ್ಲಿ ಕರಿಬೇವು ಸೇರಿಸ್ತೀನಿ. ಇದು ಒಗ್ಗರಣೆನೇ ಮೇಯ್ನು. ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿ ಅದ್ರೊಳಗಡೆ ಹಾಕಿದ್ರೇ ನಮಗೆ ಟೇಸ್ಟ್ ಸಿಗೋದು. ಅದು ಬದನೆಕಾಯಿ ಬುರ್ತ ಫುಲ್ ಇದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಆಗಬೇಕಿದು. ನೋಡಿ, ಈ ಕಲರ್ ಬಂತು. ಈ ಕಲರ್ ಬರಬೇಕು, ಆವಾಗಲೇ ಚೆನ್ನಾಗಿರೋದು ಟೇಸ್ಟ್. ಈಗ ಸ್ಟವ್ ಕಮ್ಮಿ ಮಾಡ್ತಾಯಿದ್ದೀನಿ. ಇವಾಗ ಕರಿಬೇವು ಸೇರಿಸ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸಾಕು, ಸ್ವಲ್ಪ ಕರಿಬೇವು, ಜಾಸ್ತಿ ಇದಾಗಬಾರ್ದು. ಕರಿಬೇವು ಸ್ವಲ್ಪ ಹಾಗೆ ಹಸಿ ಇರಬೇಕು, ಆವಾಗಲೇ ನಮಗೆ ಆ ಫ್ಲೇವರ್ ಕೊಡೋದು. ಇವಾಗ ಅದನ್ನು ತೆಗೆದು ನೋಡಿರಿ, ಈ ಕಲರ್ ಬಂದರೆ ಆಗ ಬುರ್ತಾಗೆ ತಿನ್ನೋದಕ್ಕೆ ಟೇಸ್ಟ್ ಅಂತೆ. ಈರುಳ್ಳಿ ಬೆಳ್ಳುಳ್ಳಿ ಈ ಕಲರ್ ಬರಬೇಕು. ಇದನ್ನು ತೆಗೆದು ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಇಷ್ಟು ತುಂಬ ಸಿಂಪಲ್ಲು. ಒಂದು ಸಲ ಮಿಕ್ಸ್ ಮಾಡೋದ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಟೇಸ್ಟಿಯಾಗಿದೆ. ದೋಸೆಗೂ ಇಡ್ಲಿಗೂ ಚೆನ್ನಾಗಿರ್ತದೆ ಇದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡೋದಂತೂ ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ದಯವಿಟ್ಟು ಎಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.